ಹಳ್ಳಿಲಿ ಮದುವೆ ಮಾಡಿದ್ರು ಇಷ್ಟು ಚೆನ್ನಾಗಿ ಮದುವೆ ಮಾಡ್ಬೋದು ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಮ್ಮ ರಿಲೇಟಿವ್ದೊಂದು ಮದುವೆ ಇತ್ತು. ಅವ್ರ ಊರಲ್ಲೇ ಮದುವೆ ಮಾಡ್ತಿದ್ರು. ಮದುವೆನೂ ಇವತ್ತೇ, ಬೀಗೂಟನೂ ಇವತ್ತೇ. ಸೊ ಹಂಗಾಗಿ ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿ ಹಳೆ ಬಸ್ ಸ್ಟ್ಯಾಂಡಿಗೆ ಹೋದರೆ ಇವತ್ತು ಬಸ್ ಅಂತೂ ಫುಲ್ ರಶ್ಶು. 1-2 ಬಸ್ ಬಿಟ್ವು. ಕೊನೆಗೂ ಅಂತೂ ಇಂತೂ ಒಂದು ಬಸ್ ಕ್ಯಾಚ್ ಮಾಡಿಕೊಂಡು ಊರು ತಲುಪಿದ್ವು. ಸಾತೇನಹಳ್ಳಿಲೇ ಬಸ್ ಸ್ಟಾಪು. ಸಾತೇನಹಳ್ಳಿಲಿ ಇಳ್ಕೊಂಡು ನಮ್ಮ ಆಂಟಿ ಮನೆ ಹತ್ರ ಹೋಗೋದಕ್ಕೆ ಯಾವುದೇ ವೆಹಿಕಲ್ ಇರಲಿಲ್ಲ. ಸೊ ಯಾವುದೋ ಲಗೇಜ್ ಆಟೋ ಬಂತು ಅಂತ ಅದಕ್ಕೆ ಎತ್ಕೊಂಡು ಬಂದ್ವು. ನೀನು ಊರಲ್ಲಿ ಮದುವೆ ಮಾಡ್ತಾರಲ್ಲ, ಸಿಂಪಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿಗೆ ಹೋಗಿ ಆ ಅರೇಂಜ್ಮೆಂಟ್ ಎಲ್ಲ ನೋಡಿದ ಮೇಲೆ ನಂಗೊಂದು ಕ್ಷಣ ಶಾಕೇ ಆಗೋಯ್ತು. ಹಳ್ಳಿಲಿ ಮದುವೆ ಮಾಡಿದ್ದು ಇಷ್ಟು ಚೆನ್ನಾಗಿ ಮದುವೆ ಮಾಡ್ಬೋದಾ ಅಂತ. ಈ ಅರೇಂಜ್ಮೆಂಟ್ಸು ಮದುವೆ ಯಾವುದೇ ಚೌಟ್ರಿ ಕಡಿಮೆ ಇರಲಿಲ್ಲ. ಚೌಟ್ರಿಗಿಂತ ಇನ್ನೂ ಸೂಪರ್ ಆಗೇ ಇತ್ತು. ಮನೆ ಹತ್ರ ಗ್ರ್ಯಾಂಡಾಗಿ ಚಪ್ರ ಹಾಕಿ ನಮ್ಮ ತೋಟದೊಳಗಡೆನೆ ಈ ಥರ ಟೆಂಟ್ ಹಾಕಿ ಮದುವೆ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೇಮ್ ಚೌಟ್ರಿಗೆ ಮದುವೆಗೆ ಹೋಗಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ಗೆ ಅಂತ ಜ್ಯೂಸ್ ಕೊಟ್ಟಿದ್ರು. ಅದೆಲ್ಲ ಕುಡಿದು ಮನೆ ಹತ್ರ ತುಂಬ ಚೆನ್ನಾಗಿ ಚಪ್ರ ಎಲ್ಲ ಹಾಕಿದ್ರು. ಅದೆಲ್ಲ ನೋಡಿಕೊಂಡು ಮತ್ತೆ ಅರೇಂಜ್ಮೆಂಟ್ ಎಲ್ಲ ಮತ್ತೆ ನೋಡ್ಕೊಂಡು ಬಂದೆ. ನಂಗೆ ಅಷ್ಟಿಷ್ಟ ಆಯಿತು. ನಾವು ಹೋಗೋವಷ್ಟರಲ್ಲಿ ಮುಹೂರ್ತ ಎಲ್ಲ ಮುಗ್ದೋಗಿ ರಿಸೆಪ್ಷನಿಗೆ ರೆಡಿ ಮಾಡ್ತಿದ್ರು. ಇವತ್ತೇ ಮದುವೆ, ಇವತ್ತೇ ಬೀಗ್ರೂಟ ಇದ್ದಿದ್ದರಿಂದ ಊಟ ಕೊಡೋದು ಲೇಟು ಅಂತ ಹೇಳಿದರು. ಸೊ ಹಂಗಾಗಿ ಅಷ್ಟರಲ್ಲಿ ಹೋಗಿ ಒಂದು ರೀಲ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ನಮ್ಮ ಹುಡುಗರು ನಾವು ಎಲ್ಲ ಮನೆ ಹತ್ರ ಹೋದ್ವು. ನಿನ್ನೆ ಲಾಗ್ ಹಾಕಿದ್ದನ್ನು ನೋಡಿ ನಮ್ಮ ಅಜ್ಜಿ ಯಾಕೆ ನನ್ನ ಮರಿ ಮೊಮ್ಮಗನ ಅಷ್ಟು ಅಳಿಸ್ತೀರಾ ಅಂತ ಬೈತಾಯಿದ್ರು. ಸೊ ನಾವು ರೀಲೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಬರೋವಷ್ಟರಲ್ಲಿ ಊಟಕ್ಕೆ ಫುಲ್ ಜನ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಇವತ್ತು ಇವ್ರುಗಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಇವನು ನನ್ನ ತಮ್ಮ ನಿಶು, ನಮ್ಮ ಚನ್ನರಾಯಪಟ್ಟಣದ ಹೊಸ ವಿಡಿಯೋ ಕ್ರಿಯೇಟರ್. ಪ್ಲೀಸ್ ಇವನಿಗೂ ನನಗೆ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಂಗೆ ಸಪೋರ್ಟ್ ಮಾಡಿ. ನನ್ನ ತಮ್ಮಂದ್ರೆಲ್ಲ ಅಕ್ಕ ಫುಲ್ ಬಿಸಿಲಿದೆ ತಗೊಳಕ್ಕ ಕೂಲಾಗಿ ಐಸ್ ಕ್ರೀಮ್ ತಿನ್ನು ಅಂತ ಊಟಕ್ಕೆ ಮುಂಚೆನೇ ಐಸ್ ಕ್ರೀಮ್ ತಂದುಕೊಟ್ರು. ನನ್ನ ಮಗನ ಪಾಲಿಸಿ ಊಟ ಫಸ್ಟ್ ಬಾಕಿದೆಲ್ಲ ನೆಕ್ಸ್ಟ್ ಅನ್ನೋ ಥರ ಅವನೊಂದು ಜಾಗ ಹುಡ್ಕೊಂಡು ನಮ್ಗಿಂತ ಮುಂಚೆನೇ ಊಟ ಎಲ್ಲ ಮುಗಿಸ್ತಾ. ಅಂತೂ ಇಂತೂ ನಾವು ಜಾಗ ಇಟ್ಕೊಂಡು ಊಟ ಎಲ್ಲ ಮುಗಿಸಿದ್ವು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಏನೇ ಆದರೂ ಇವತ್ತಿನ ದಿನ ಮಾತ್ರ ತುಂಬ ಸ್ಪೆಷಲ್ ಆಗಿತ್ತು.